ಲಕ್ಷ್ಮಿ ಎದ್ದೇಳು, ಹೇಳು ಬೇಗ. ಪಾಪ ಮನೆ ನಡಿಮ್ಮ. ಅಯ್ಯೋ ಇಷ್ಟೊಂದು ಮಳೆ ಬರ್ತಾ ಇದ್ದೀನಪ್ಪ. ಈ ಕಡೆ ಎಲ್ಲ ಕಡೆ ಸೋಗ್ತಾ ಇದೆಯಲ್ಲ. ಇದೇನ್ ನಂಜವ್ವ, ಕೆಲ್ಸಕ್ ಬರೋದಿಲ್ವಾ? ಅಯ್ಯೋ ಅದನ್ನ ಯಾಕೆ ಕೇಳ್ತೀಯ? ರಾತ್ರಿ ಎಲ್ಲ ಮಳೆಗೆ ಮನೆ ಎಲ್ಲ ಸೋರಿ ಹೊತ್ತ 6 ಗಂಟೆ ಮಕ್ಕಳು ಮನೆಗಳೇ ಇಲ್ಲ. ಅದಕ್ಕೆ ಹೊಸ ಹೆಂಗ್ ಸರಿ ಮಾಡೋದಿದೆ, ಅದನ್ನೆಲ್ಲ ಮಾಡ್ಬಿಟ್ಟು ನಾನು ಆಮ್ಯಾಗ ಬರ್ತೀನಿ, ನೀನು ಹೋಗು. ಆಯ್ತು ಬಿಡು. ಗಾಡಿ ಕಟ್ಟ ಚೆನ್ನಾಗಿ ನೋಡ್ಕೋಬೇಕು. ಶಿವು ಶಿವು ನಿನ್ ತಂಗಿನ ಕೈ ಬಿಡ್ಬೇಡಪ್ಪ, ಕೈ ಬಿಡ್ಬೇಡ ಕಣೋ. ಅಣ್ಣ ನಂಗೆ ಅಮ್ಮ ಬೇಕು, ಅಮ್ಮ ಬೇಕು ಅಣ್ಣ. ಅಮ್ಮ ದೇವ್ರ ಹತ್ರ ಹೊರಟೋದ್ಲು, ಅಮ್ಮ ಇನ್ ಬರಲ್ಲಮ್ಮ. ಅಮ್ಮ ಯಾಕೆ ಬರಲ್ಲ? ನಂಗೆ ಅಮ್ಮ ಬೇಕು. ಅಳ್ಬೇಡ ಲಕ್ಷ್ಮಿ, ಇನ್ ಮುಂದೆ ನಾನೇ ನಿನ್ನ ಅಮ್ಮನ ತರ ನೋಡ್ಕೊಳ್ತೀನಿ, ಅಮ್ಮನ ತರ ಪ್ರೀತಿ ಮಾಡ್ತೀನಿ. ಇನ್ ಮುಂದೆ ನಾನೇ ನಿಂಗೆ ಅಪ್ಪ ಅಮ್ಮ ಅಣ್ಣ ಎಲ್ಲ ನಾನೇ. ಇದೇ ಹೇಳ್ತೇನಾ? ಅಲ್ಲ, ತೋಳು ಸ್ವಲ್ಪ ಉದ್ದ ಇರ್ಲಿ. ನೆಕ್ಕು ನೆಕ್ಕು ಇದಕ್ಕಿಂತ ಡೀಪ್ ಆಗಿರ್ಲಿ. ಲೆಂತ್ 2 ಇಂಚ್ ಕಡಿಮೆ ಇಡಿ. ಹಂಗಾರೆ ಯಾಕ್ಬೇಕು? ಟೇಪ್ ತಗೊಂಡು ಮೈಯೆಲ್ಲ ಅಳತೆ ತಗೊಂಡ್ರೆ ಎಲ್ಲ ಸರಿ ಹೋಯ್ತದೆ. ಅಳ್ತೀರಾ? ಬೇಡಪ್ಪ, ನಂಗೆ ನಾಚಿಕೆ ಆಗುತ್ತೆ. ಬೆಳಗಾರನ ಹತ್ರ ಕೈ ಕೊಡೋವಾಗ, ಟೈಲರ್ ಹತ್ರ ಮೈ ಕೊಡೋವಾಗ ನಾಚ್ಕೊಂಡ್ರೆ ಫಿಟ್ಟಿಂಗ್ ಸರಿಯಾಗಿ ಇರಲ್ಲ ಕಣವ. ಏನದು ಫಿಟ್ಟಿಂಗ್ ಗಿಟ್ಟಿಂಗ್ ಅಂತ ನಮ್ಮೂರು ಹುಡುಗಿಗೆ ಫಿಟ್ಟಿಂಗ್ ಇಡ್ತಾ ಇದ್ಯಾ? ಹೆಂಗಾಯ್ತು ಮೈಗೆ? ನಾನೇನಂದೆ? ಅಳತೆ ತಗೊಳ್ದೆ ಹೋದ್ರೆ ಫಿಟ್ಟಿಂಗ್ ಸರಿಯಾಗಿರಲ್ಲ ಅಂದೆ. ತಪ್ಪ? ಈ NS ರಾವ್ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಕ್ಕೋಬೇಡ. ನೀನಿಂಗ್ ಮಾತಾಡ್ತಾ ಇರೋ ಸಿಂಗಲ್ ಮೀನಿಂಗ್, ಅವ ಮಾತಾಡಿ ಡಬಲ್ ಮೀನಿಂಗು. ನಾನೇನ್ ಕಿವಿಗ್ ಚೆಂಡು ಹಾಯ್ಕೊಂಡಿಲ್ಲ. ನೀನು ಊರ್ಗ್ ಹೊಸ್ಬಾ, ಅಮ್ಮ ಜಾಕೆಟ್ ರಾಣಿ, ನೀನ್ ದಯವಿಟ್ಟು ಸೈಡ್ಗ್ ಬಾ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅಲ್ಲೇ ನೋಡ್ತಾ ಇದ್ರೆ ಕತ್ತರಿಸಾಕ್ಬಿಡ್ತೀಯ. ಕತ್ತರಿಸುವಂತೆ ನೀನ್ ಯಾರು ಹೇಳಯ್ಯ? ನಂದೀಶ. ನಂದೀಶ ಈಶ್ವರನ ಗುಡಿ ಮುಂದೆ ಕೂತ್ಕೊಳ್ಳೋದು ಬಿಟ್ಟು ಇಲ್ಲಿ ಯಾಕೆ ಬಂದೆ? ಏಯ್, ನಮ್ ಶಿವಣ್ಣ ತನ್ ತಂಗಿ ಹುಟ್ಟಿದ್ದಬ್ಬಕ್ ಹೊಸ ಬಟ್ಟೆ ಕೊಟ್ಟವನಲ್ಲ, ಅದ್ ಈಸ್ಕೊಂಬ ಅಂದವನೆ. ಆ ಬಟ್ಟೆನಾ? ಬರೋ ವಾರ ಬಾ. ಬರೋ ವಾರನ? ಯಾಕೆ ಕಮ್ಮಿ ಆಯ್ತಾ? ಬರೋ ತಿಂಗಳು ಬಾ. ಏಯ್, ಬರೋ ತಿಂಗಳ? ಒಂದ್ ಕೆಲ್ಸ ಮಾಡು, ಬರೋ ವರ್ಷ ಬಾ. ಹೋಗ, ತಲೆಗಿಲೆ ಕೆಟ್ಟಿದ್ಯಾ? ಇವತ್ತು ನಮ್ ಲಕ್ಷ್ಮಣ್ ಹುಟ್ಟಿದಬ್ಬ, ಏನ್ ಮಾತಾಡ್ತಾ ಇದ್ಯಾ? ಹಳ್ಳಿಯವ್ರು ಹುಟ್ಟಿದ ದಿನನೇ ಗೊತ್ತಿರಲ್ಲ, ಹುಟ್ಟಿದ ಹಬ್ಬ ಬೇರೆ. ಅಲ್ಲಯ್ಯ, ಈ ಟೈಲರು ಕಾರ್ಪೆಂಟ್ರು ಆಚಾರರು ಹೇಳಿ ಟೈಮ್ ಸರಿಯಾಗಿ ಕೊಡ್ತಾರೇನಯ್ಯ? ಹೋಗ ಯಾವ ನಡ. ನಮ್ ಶಿವಣ್ಣ ತನ್ ತಂಗಿ ಹುಟ್ಟಿದ್ದಬ್ಬ ದಿನ ತಾನು ಹೊಸ ಬಟ್ಟೆ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ತನ್ ತಂಗಿ ಹೊಸ ಬಟ್ಟೆ ಹಾಕೊಂಡಿಲ್ಲ, ನಿನ್ಗೆ ಒಲಿಯ ಕೈ ಇರಲ್ಲ, ತುಳಿಯಕ್ ಕಾಲ ಇರಲ್ಲ. ಓಹೋ, ನಿಮ್ ಶಿವಣ್ಣ ಏನ್ ದೊಡ್ಡ ದಾದಾನೇನಯ್ಯ? ದಾದ ಅಲ್ಲ, ಒಳ್ಳೆಯವ್ರಿಗೆ ಧರ್ಮರಾಯ, ನಿನ್ನಂತವ್ರಿಗೆ ಯಮಧರ್ಮರಾಯ. ಶಿವಣ್ಣ, ನಮ್ ಲಕ್ಷ್ಮಣ್ ಬಟ್ಟೆನ ಈ ಟೈಲರ್ ಇವತ್ತು ಕೊಡಲ್ವಂತೆ.
ಈಗಲೂ ಯಮಂತರನೇ ಬರ್ತಾವನೆ, ಬೇರೆ ದಾರಿನೇ ಇಲ್ವಾ? ದಾರಿನೇ ಇಲ್ಲ, ಇನ್ನೇನಿದ್ರು ಗೋರಿನೇ. ಶಿವಣ್ಣನ್ ಕೋಪ ತಡೆಯೋಕೆ ಅವ್ಳ ತಂಗಿಯಿಂದ ಮಾತ್ರ ಸಾಧ್ಯ. ಬೇಗ ಹೋಗಿ ಅವಳು ಕಾಲಿಡ್ಕೋ. ಎಲ್ಲದ್ನಪ್ಪ ಇವನು? ನಂದೀಶ ಅಣ್ಣ, ನಂದೀಶ ಎಲ್ಲ ಆಟಲ್ಲ ನನ್ ಮಗ? ಎಲ್ಲೋ ಮಾಯ ಆಗೋಗ್ಬಿಟ್ಟ ಅಣ್ಣ. ಮಾಯ ಆಗೋದ್ನಾ? ಇವತ್ತ ನನ್ ಮಗ ಎಲ್ ಸಿಕ್ಕಲು ಬಿಡಲ್ಲ. ಕತ್ತು ಸಾಕೋಣ. ನಿಮ್ ಅಣ್ಣನ ಮಹಿಮೆ ಗೊತ್ತಾಗದೆ ಇವತ್ ನಿನ್ ಬರ್ಡೇ ಕೊಡ್ಬೇಕಾಗಿದ್ದು ಹೊಸ ಡ್ರೆಸ್ ನಾನು ಹೊಲಿಯಕ್ ಆಗ್ಲಿಲ್ಲ ಕಣಬ. ನಿಮ್ ಅಣ್ಣನ ಸಾಯಿಸೋದಕ್ಕೆ ಯಮಂತರ ಬಂದ್ಬಿಟ್ಟ ಕಣಬ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ನಿಮ್ ಅಣ್ಣ ನಿನ್ ಮಾತ್ ಕೇಳ್ತಾನಂತೆ, ಹೆಂಗಾರ ಮಾಡಿದ ಪ್ರಾಣ ಉಳಿಸು ಶಿಷ್ಟ. ಅಣ್ಣ, ಟೈಲರ್ ನನ್ ಮಗ ಇಲ್ಲೇ ಅವನೇ. ಕೊಡ ಮಚ್ಚ. ತಗೊಳ್ಳೋಣ. ಅಯ್ಯೋ ಬಂದ್ಬಿಟ್ಟ, ಕಾಪಾಡಿ ಶಿಷ್ಟ. ಅವ್ನ್ ಒಂದ್ ಏಟ್ ಹೊಡೆದ್ರೆ ನನ್ ಮೇಲೆ ಆಣೆ. ಹುಟ್ಟಿದ ಹಬ್ಬ ದಿವ್ಸ ಯಾರೇ ಆದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ನೀನ್ ಅವನ್ನ ಸಾಯಿಸ್ಬಿಟ್ರೆ ನಂಗೆ ಹೊಸ ಬಟ್ಟೆ ಬರುತ್ತಾ? ಲಕ್ಷ್ಮಿ, 15 ವರ್ಷದಿಂದ ಪ್ರತಿ ಹುಡ್ದಬ್ಬಕ್ಕೂ ನೀವು ಹೊಸ ಬಟ್ಟೆ ಹಾಕೊಳ್ತಾ ಇದ್ದೆ. ಆದ್ರೆ ಇವತ್ತು ಇವನಿಂದ ನಿನ್ ಹೊಸ ಬಟ್ಟೆ ಎಲ್ದಿರಂಗಾಗೋಯ್ತು. ಅಣ್ಣ, ನೀನ್ ನನ್ನ ಎಷ್ಟೊಂದ್ ಪ್ರೀತಿಸ್ತೀಯ ಅಂತ ಅವನ್ಗೇನ್ ಗೊತ್ತು? ಉಗಾದಿಗ್ ತರ್ತ್ಯ, ಸಂಕ್ರಾಂತಿ, ದಸರಾ ಹಬ್ಬ, ಆ ಹಬ್ಬ ಈ ಹಬ್ಬ ಎಲ್ಲ ಹಬ್ಬಕ್ಕೂ ತರ್ತಾನೆ ಇರ್ತ್ಯ. ಸಾಲ್ದು ಅಂತ ಅಮಾವಾಸ್ಯೆ ಹುಣ್ಣಿಮೆಗೂ ತರ್ತ್ಯ. ನೀರು ತುಂಬಾ ಬಟ್ಟೆ ಇದೆ. ಇವತ್ ಒಂದಿನ ಹೊಸ ಬಟ್ಟೆ ಇಲ್ಲ ಅಂದ್ರೆ ಏನಾಗುತ್ತಣ್ಣ? ಏನಮ್ಮ ಅಂದೆ? ಇವತ್ತು ನೀನ್ ಹುಟ್ಟದಪ್ಪ. ಇವತ್ತಿನ ದಿವಸ ನೀನ್ ಹೊಸ ಬಟ್ಟೆ ಹಾಕೊಂಡು ಮನೆ ತುಂಬಾ ಮಹಾರಾಣಿ ತರ ಓಡಾಡ್ತಿರ್ಬೇಕು. ಅದನ್ನ ನೋಡಿ ನಾನ್ ಸಂತೋಷ ಪಡ್ಬೇಕು. ಇವತ್ತು ಆ ಸಂತೋಷ ಕಿತ್ಕೊಂಡ್ಬಿಟ್ಟ ಅವನು. ಅದರಿಂದ ನನ್ಗೆ ಎಷ್ಟು ಸಂಕಟ ಆಗಿದೆ ಗೊತ್ತಮ್ಮ. ಲಕ್ಷ್ಮಿ, ನನಗೆ ನೀನ್ ಬಿಟ್ರೆ ಬೇರೆ ಯಾರು ಇದ್ದಾರೆ? ಈ ತಂಗಿ ಹಸಿರೆ ನಿನ್ನ ಅಣ್ಣನ ಉಸಿರಮ್ಮ. ತಪ್ಪಾಯ್ತು ಕನ್ನಡ, ಕ್ಷಮಿಸ್ಬಿಡೋಣ. ಜಗತ್ತಲ್ಲಿ ಎಷ್ಟೋ ಜನ ಅಣ್ಣ ತಂಗಿ ನೋಡಿದೆ, ಆದ್ರೆ ನಿಮ್ಮಂತ ಅಣ್ಣ ತಂಗಿ ನೋಡ್ತಿರೋದು ಇಲ್ಲೇ ಈಗ್ಲೇ ಕನ್ನಡ. ನಿಮ್ ಮನಸ್ಸನ್ನು ನೋಯಿಸ್ಬಿಟ್ರೆ ನಾನು ಮುಂದಿನ ಜನ್ಮದಲ್ಲಿ ಹಂದಿ ಆಗ್ಬಿಟ್ಬಿಡ್ತೀನಣ್ಣ. ಅಣ್ಣ ನೀ ಹೂವಣ್ಣ, ಹಿಂಗ್ ಹೋಗಿ ತಂದ್ಬಿಡ್ತೀನಿ. ಅವ ಇನ್ನು ಪ್ರತಿ ವರ್ಷದ ಹುಟ್ಟಿದ ಹಬ್ಬಕ್ಕೂ ನಾನೇ ಬಟ್ಟೆ ಹೊಲಿಯೋದು. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬಾಯ್ ಅಣ್ಣ, ಬರ್ತೀರಣ್ಣ. ತಗೊಳಮ್ಮ. ಅಣ್ಣ ಏನಮ್ಮ? ತಗೋ. ನನಗೆ ಯಾಕಮ್ಮ ಇದಲ್ಲ? ಹೌದೌದು, ನಾನ್ ಮಾತ್ರ ಹೊಸ ಬಟ್ಟೆ ಹಾಕೊಂಡ್ ಮೈ ತುಂಬಾ ಒಡವೆ ಹಾಕೊಂಡ್ ಮಹಾರಾಣಿ ತರ ಇರ್ಬೇಕು. ನೀನ್ ಮಾತ್ರ ಹೀಗೆ ಇರ್ಬೇಕಾ? ಅಣ್ಣ, ನನಗ್ ತಾನೇ ನಿನ್ ಬಿಟ್ ಬೇರೆ ಯಾರಿದ್ದಾರೆ? ನನ್ನ ಅಣ್ಣ ಇದನ್ನೆಲ್ಲ ಹಾಕೊಂಡ್ ಮಹಾರಾಜನ್ ತರ ಮೆರಿಬೇಕು ಅಂತ ನನಗೂ ಆಸೆ ಇರಲ್ವಾ? ಲಕ್ಷ್ಮಿ, ಅಣ್ಣ, ನನಗೋಸ್ಕರ ನೀನ್ ಹಾಕೊಳ್ಳೇಬೇಕು. ನಂದೀಶ, ಗುಳಿ ತರ ಹೋಗ್ತೀಯ. ತಗೋ. ಈ ಸಲ ಹೊಸ ಬಟ್ಟೆ ನನಗೆ? ಹೌದು. ನಾನೆಂತ ಪುಣ್ಯ ಮಾಡಿದ್ದೀನಿ. ನನ್ನಂತ ಒಬ್ಬ ಅನಾಥನ ನಿಮ್ಮಲ್ಲಿ ಒಬ್ಬನಾಗಿ ನೋಡ್ಕೋತಾ ಇದ್ದೀರಾ. ನನ್ಗೆ ನಂದೀಶ ಅಂತ ಹೆಸರಿಟ್ಟಿರೋದು ಯಾಕೆ ಅಂತ ಈಗ ಗೊತ್ತಾಗ್ತಾ ಇತ್ತು. ಆ ಶಿವನ್ ಮುಂದೆ ಆ ನಂದೀಶ ಹೆಂಗಿರ್ತಾನೋ ಹಂಗೆ ಅದ್ಯಾವ್ರು ಈ ಶಿವಣ್ಣನ್ ಮುಂದೆ ಈ ನಂದೀಶನ ಜೊತೆ ಸೇರಿಸ್ಬಿಟ್ಟಾನೆ. ಗೊತ್ತಾಯ್ತು ಗೊತ್ತಾಯ್ತು. ನನ್ ತಂಗಿಗೆ ಒಳ್ಳೆ ಗಂಡ ಸಿಗಬೇಕು, ಮಹಾರಾಣಿಯಾಗಿ ಮೆರಿಬೇಕು, 100 ಕಾಲ ಮುತ್ತೈದಾಗಿ ಬಾಳ್ಬೇಕು ಅಂತ ನೀನ್ ಕೇಳ್ಕೊತೀಯ. ಇನ್ನು ನಿಮ್ ತಂಗಿ 7 ಜನ್ಮಕ್ಕೂ ಇವನೇ ನಮ್ಮ ಅಣ್ಣನಾಗ್ಬೇಕು, ಮಹಾರಾಜನಂಗ ಮೆರಿಬೇಕು, ಮತ್ತೆ ಬಂಗಾರದಂತ ಅತ್ತಿಗೆ ಸಿಗ್ಬೇಕು ಅಂತ ಅವಳು ಕೇಳ್ಕೊತಾಳೆ. ತಥಾಸ್ತು. ಅಲ್ಲಯ್ಯ, ಅಣ್ಣ ತಂಗಿರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅದೆಷ್ಟೊಂದು ಪ್ರೀತಿ, ಅದೆಷ್ಟೊಂದು ವಾತ್ಸಲ್ಯ. ಆಯ್ತು, ನಿಮ್ಮ ಆಸೆಗಳೆಲ್ಲ ನೆರವೇರ್ಲಿ ಅನ್ಬಿಟ್ಟು ನಾನು ಆ ದೇವರಿಗೆ ಅರ್ಚನೆ ಮಾಡ್ತೀನಿ.